ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೂತಾಯಿ ಪುಳಿ ಮುಂಜಿಯನ್ನು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇರೋದು. ನಮ್ಮ ಉಡುಪಿ, ಮಂಗಳೂರು, ಕುಂದಾಪುರ ಕಡೆ ಅಂತೂ ಬೂತಾಯಿ ಪುಳಿ ಮುಂಜಿ ಅಂದ್ರೇ ಫೇಮಸ್ಸು. ಅಷ್ಟು ಟೇಸ್ಟ್ ಕೊಡುತ್ತೆ ಅದು. ನಾವು 2 ದಿನ ಇಟ್ಕೊಂಡ್ರೂ ಆ ಸಾರು ಅದೇ ಟೇಸ್ಟಲ್ಲೇ ಇರುತ್ತೆ, ಸೂಪರಾಗಿರುತ್ತೆ. ಮತ್ತು ನೀವು ಒಮ್ಮೆ ಪುಳಿ ಮುಂಜಿ ಮಾಡಬೇಕಂದ್ರೆ ಇದೇ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಳಿ. ನಿಮಗೆ ಬೂತಾಯಿ ಮೀನಾಗಲಿ ಬಂಗಡ ಮೀನಾಗಲಿ ನೀವು ತೊಗೊಬಂದರೆ ಮತ್ತೆ ಇದೇ ರೀತಿ ಮಾಡ್ಕೊಳ್ಬೇಕು ಅನಿಸುತ್ತೆ. ಅಷ್ಟು ರುಚಿ ಕೊಡುತ್ತೆ. ನಾನು ಇದನ್ನು ಅಷ್ಟು ರುಚಿಯಾಗಿರೋದ್ರಿಂದನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ನೀವು ಒಮ್ಮೆ ಟ್ರೈ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇವತ್ತು ನಾನು ಒಂದು ಅರ್ಧ kg ಆಗುವಷ್ಟು ಬೂತಾಯಿ ಮೀನಿದೆ ಇಲ್ಲಿ. ಇದನ್ನು ಇವಾಗಲೇ ಕಟ್ ಮಾಡಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದನ್ನು ಕಟ್ಟಿಂಗ್ ಆಗಿದೆ, ಹಾಗೆ ವಾಶ್ ಮಾಡಿನೂ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅರ್ಧ kg ಬೂತಾಯಿ ಮೀನಿನ ಪುಳಿ ಮುಂಜಿ ಮಾಡ್ತಾಯಿದ್ದೆ. ನೀವು ಜಾಸ್ತಿ ಮೀನು ತಗೊಬಂದರೆ ನಾನು ಹಾಕುವ ಮಸಾಲೆಗಳನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಈಗ ಫಸ್ಟಿಗೆ ಅರಿಶಿಣದ ಹುಡಿ, ಉಪ್ಪನ್ನು ಹಾಕಿ ಇಟ್ಕೊಳ್ಳೋಣ. ಒಂದು 20 ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕು. ಬೂತಾಯಿ ಮತ್ತು ಬಂಗಡ ಮೀನಾದರೆ ಉಪ್ಪು ಅರಿಶಿಣದ ಹುಡಿ ಹಾಕಿ ನಾವು ಒಂದು 20 ನಿಮಿಷ ಇಟ್ಟಾಗಲೇ ಅದು ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಂಡು ಚೆನ್ನಾಗಾಗತ್ತೆ. ಇಲ್ಲಾಂದರೆ ಸಪ್ಪೆ ಆಗುತ್ತೆ. ಬೂತಾಯಿ ಮೀನಿಗೆ ಬಂಗಡ ಮೀನಿಗೆ ಉಪ್ಪು, ಹುಳಿ, ಖಾರ ಎಲ್ಲವೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಈಗ ಉಪ್ಪು ಹಾಕಿ ಸೈಡಲ್ಲಿ ಇಟ್ಟಿದ್ದೆ. ಇಲ್ಲಿ ಒಂದು ಟೊಮೆಟೊವನ್ನು ನೀರಲ್ಲಿ ಹಾಕಿ ನಾನೀಗ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಕುದ್ದು ಟೊಮೆಟೊ ಮೆತ್ತಗಾಗಿದೆ, ಹಾಗಾಗಿ ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೇನೆ ಅದನ್ನ. ಇಲ್ಲಿ ಒಂದು ಮಿಕ್ಸಿ ಬೌಲಿಗೆ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೆ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತೇನೆ ಈಗ ನಾನು. ಇದು ವೈಟ್ ಕಾಳು ಮೆಣಸು. ಇದನ್ನು ಹುರಿದಿರುವಂಥ ಮಸಾಲೆಗಳು, ಎಲ್ಲ ಮಸಾಲೆ, ಮೆಣಸಿನ್ಕಾಯಿ ಮತ್ತು ಯಾವುದೇ ಮಸಾಲೆ ಹಾಕ್ತೀನಲ್ಲ ಅದೆಲ್ಲವನ್ನು ಹುರಿದಂಥ ಮಸಾಲೆಗಳು ಇವು. ಹಸಿ ಮಸಾಲೆ ಯಾವುದೂ ಹಾಕ್ತಾಯಿಲ್ಲ ನಾನಿಲ್ಲಿ. ಒಂದು 10-15 ಮೆಂತ್ಯಕಾಳು ಹಾಕಿದ್ದೆ. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತೇನೆ. ಎಲ್ಲ ಮಸಾಲೆಯನ್ನು ಡ್ರೈ ಆಗಿ ಹುರಿದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಸಿ ಮಸಾಲೆಗಳನ್ನು ಹಾಕಬೇಡಿ, ಎಲ್ಲ ಮಸಾಲೆಯನ್ನು ಹುರಿದೇ ಹಾಕಿದಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಈರುಳ್ಳಿ, ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ. ಅದನ್ನು ಕೂಡ ಈಗ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ನಂತರ ಇಲ್ಲಿ ಟೊಮೆಟೊವನ್ನು ಬೇಯಿಸಿಟ್ಕೊಂಡಂಥ ಟೊಮೆಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನೋಡಿ. ಈಗ 1 ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ. ಒಬ್ಬೊಬ್ಬರು ಪುಳಿ ಮುಂಜಿ ಮಾಡಬೇಕಂದ್ರೆ ತೆಂಗಿನಕಾಯಿ ತುರಿ ಹಾಕಲ್ಲ. ನೀವು ಒಮ್ಮೆ ತೆಂಗಿನಕಾಯಿ ತುರಿ ಸ್ವಲ್ಪ ಇಷ್ಟೇ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕಬಾರ್ದು. ಹಾಕಿ ಮಾಡಿ ನೋಡಿ, ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ, ಸಖತ್ತಾಗೆ ಬರುತ್ತೆ. ಒಮ್ಮೆ ತೆಂಗಿನಕಾಯಿ ತುರಿ ಹಾಕಿನೇ ಮಾಡಿ, ಇನ್ನೊಮ್ಮೆ ಹಾಕದೆ ಮಾಡಿ, 2 ಟೇಸ್ಟು ಹೇಗಿರುತ್ತೆ ನೋಡಿ. 1 ಸ್ಪೂನ್ ಹಾಕ್ಕೊಳ್ಬೇಕು, ಜಾಸ್ತಿ ತೆಂಗಿನಕಾಯಿ ತುರಿ ಹಾಕಲಿಲ್ಲ ನಾನಿಲ್ಲಿ. ಅದನ್ನು ನೈಸಾಗಿ ಈಗ ರುಬ್ಕೊಂಡಿದ್ದೆ. ಇಲ್ಲಿ 2 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, 1 ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ. ಈಗ ಇವನ್ನೆಲ್ಲವನ್ನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮಸಾಲೆನೂ ಕೂಡ ಹಾಗೆ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿಯೇ ರುಬ್ಕೊಳ್ಬೇಕು. ನೈಸ್ ಆದಾಗಲೇ ಅದು ರುಚಿನೂ ಕೂಡ ಹಾಗೆ ಚೆನ್ನಾಗಿರುತ್ತೆ. ಈಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೆ. ಮತ್ತು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ನೀರು ಕೂಡ ಹಾಗೆ ತುಂಬ ನೀರು ಆಗಬಾರ್ದು. ಪುಳಿ ಮುಂಜಿ ಅಂತಂದರೆ ಸ್ವಲ್ಪ ದಪ್ಪವಾಗಿಯೇ ಇರಬೇಕು. ಫಿಶ್ ಸಾರು ಯಾವುದೇ ರೀತಿ ಮಾಡಿದರೂ ಫಿಶ್ ಸಾರು ಅಂದರೆ ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಿರುತ್ತೆ, ತುಂಬ ತೆಳ್ಳಗನಿಸಿದರೆ ಚೆನ್ನಾಗಾಗಲ್ಲ. ಈಗ ಈ ಮಸಾಲೆಯನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತೇನೆ. ಆನಂತರ ಫಿಶನ್ನು ಹಾಕ್ಕೊಳ್ಳೋಣ. ಇಲ್ಲಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿಯನ್ನು ಕೂಡ ಈ ಮಸಾಲೆ ಜೊತೆಗೆ ಹಾಕಿ ಈಗ ಅದನ್ನು ಇದ್ರ ಜೊತೆಗೆ ಚೆನ್ನಾಗಿ ಮೊದಲೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಇಷ್ಟು ದಪ್ಪವಾಗಿ ಮಾಡ್ಕೊಂಡಿದ್ದೆ. ಈ ರೀತಿಯೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಇದು ಕುದ್ದು ಇನ್ನೂ ದಪ್ಪನೇ ಆಗುತ್ತೆ ಸಾರು ಕೂಡ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಸಾಲೆಗೆ ಹಾಕ್ಕೊಳ್ಳೋಣ. ಫಿಶ್ಶಿಗೆ ಉಪ್ಪು ಹಾಕಿಟ್ಟಿದ್ದೆ. ಫಿಶ್ ಹಾಕಿದ ನಂತರ ನೋಡಿಕೊಂಡು ಕಡಿಮೆ ಅನಿಸಿದ್ರಷ್ಟೇ ಹಾಕ್ಕೊಳ್ಬೋದು. ಇವಾಗಲೇ ತುಂಬ ಉಪ್ಪು ಹಾಕ್ಕೊಳ್ಳೋದೇನು ಬೇಡ.
ನೋಡಿ ಈ ರೀತಿ ನಾನು ನೀರನ್ನು ಹಾಕಿ ಅದನ್ನು ಕರೆಕ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಕುದ್ದ ನಂತರ ಈ ಮಸಾಲೆನೂ ಮತ್ತೆ ದಪ್ಪ ಆಗುತ್ತೆ. ದಪ್ಪವಾಗಿದ್ರೇ ಚೆನ್ನಾಗಿರುತ್ತೆ. ಪುಳಿ ಮುಂಜಿ ಅಂದರೆ ಸ್ವಲ್ಪ ದಪ್ಪವಾಗಿಯೇ ಇರಬೇಕು ಸಾರು, ಯಾವಾಗಲೂ ತಿಳುವಾಗಬಾರ್ದು. ಈಗ ಮಸಾಲೆ ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ಉಪ್ಪು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ಕೊಳ್ತಾ ಇದ್ದೆ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ ಕುದಿಸ್ಕೊಳ್ಳೋಣ. ನೀವೊಮ್ಮೆ ಈ ರೀತಿ ಮಾಡಿಕೊಂಡ್ರೆ ಅಷ್ಟು ರುಚಿಯಾಗುತ್ತೆ. ನಿಮಗೆ ಮನೆ ಮಂದಿಗೆಲ್ಲ ಇಷ್ಟನೂ ಆಗುತ್ತೆ. ಮತ್ತೆ ಮತ್ತೆ ನೀವು ಖಂಡಿತ ಈ ರೀತಿನೇ ಸಾರು ಮಾಡ್ಕೊಳ್ತೀರಿ. ಈ ಬೂತಾಯಿ ಅಂತೇನಿಲ್ಲ, ನೀವು ಯಾವ ಫಿಶ್ ತೊಗೊಬಂದ್ರೂ, ಕೊಕ್ಕರ್ ಫಿಶ್ಶು, ಬಂಗಡೆ ಮೀನು ಯಾವುದೇ ತೊಗೊಬಂದ್ರೂ ಇಷ್ಟೇ ಮಸಾಲೆ ಹಾಕ್ಕೊಂಡು ಇದೇ ರೀತಿ ಮಾಡ್ಕೊಳ್ಳಿ. ತುಂಬ ತೆಂಗಿನಕಾಯಿ ಹಾಕ್ಕೊಳ್ಬೇಕಂತೇನಿಲ್ಲ. 1 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಉಳಿದ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಈಗ ಚೆನ್ನಾಗಿ ಕುದ್ದಿದೆ ನೋಡಿ. ಕುದ್ದು ಕರೆಕ್ಟಾಗಿ ಸೆಟ್ಟಾಗಿದೆ. ಈಗ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಕರೆಕ್ಟಾಗಿದೆ. ನಾನು ಫಿಶಲ್ಲಿ ಹಾಕಿಟ್ಟಂಥ ಉಪ್ಪೇ ಸಾಕಾಗಿದೆ. ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿದೆ, ಮತ್ತೆ ಉಪ್ಪು ಹಾಕಲಿಲ್ಲ. ನೋಡಿಕೊಂಡು ನೀವು ಮತ್ತೆ ಉಪ್ಪು ಹಾಕಿದ್ರು ನಿಮಗೆ ಕಡಿಮೆ ಅನಿಸಿದರೆ ಹಾಕ್ಕೊಳ್ಬೋದು. ಈಗ ನಾನು ಸ್ಟವ್ ಆಫ್ ಮಾಡಿದ್ದೆ ನೋಡಿ. ಬೂತಾಯಿ ಪುಳಿ ಮುಂಜಿ ಸಾರು ರೆಡಿಯಾಗಿದೆ ವೀಕ್ಷಕರೇ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ. ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡೋದಿದ್ರು ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡಿದ್ರೆ ಅಂತಲೇ ಗೊತ್ತಾಗಲ್ಲ ನೋಡಿ. ಈಗ ಇನ್ನು ಸಾರು ನೋಡಿ ಈಗ ದಪ್ಪವಾಗಿದೆ ನೋಡಿ. ಕುದ್ದ ನಂತರ ಇನ್ನೂ ದಪ್ಪ ಆಗಿದೆ. ಈ ರೀತಿನೇ ಇದ್ರೇ ಅದು ಚೆನ್ನಾಗಿ ಟೇಸ್ಟ್ ಕೊಡೋದು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ವಿಡಿಯೋನ ಇನ್ನೊಮ್ಮೆ ನೀವು ಮತ್ತೆ ನನ್ನ ಹೊಸ ಹೊಸ ವಿಡಿಯೋಗಳನ್ನು ನೋಡಬೇಕನ್ನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.